ಅವನಾರು ಹೊಸದೇವತಿ ಇವಳೇನೋ ಆ ತಾಂತಗಾರನ ಲವರ್ ಪರವಾಗಿಲ್ಲ ಒಳ್ಳೆ ಮುತ್ರ ನಮ್ಮ ವ್ಯಾಪಾರಕ್ಕೆ ತಕ್ಕನಾದ ಹಕ್ಕಿ ಸರಿಯಾಗಿ ಮಾತಾಡೋ ಮಕ್ಕಳು ಎದ್ಬಿಟ್ಟೇನು ಬೇಡ ಯಾಕೋ ಹೊತ್ತು ಒದರಾಡ್ತಾ ಇದೆ ಸ್ವಲ್ಪ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು ನಮ್ ತಂದೆ ತಾಯಿನ ಕೊಂದ ಕೊಲೆಗಾರ ಆ ಜೇಬಿನ ಅವನ್ ಯಾಕಣ್ಣ ಸುಮ್ಮನೆ ಬಿಟ್ಟೆ ಅವನ್ನ ಅಲ್ಲೇ ಅದೇ ಜಾಗದಲ್ಲಿ ಕತ್ತರಿಸಿ ತುಂಡು ತುಂಡು ಮಾಡ್ಬೇಕಾಗ್ಬೇಕಾಗಿತ್ತು ಏನ್ ಮಾಡ್ಲಿ ಸಂಜೆ ತಕ್ಷಣ ಅವ್ನು ಮರೆಯಾಗ ಅದು ಅಲ್ಲದೆ ಉಮಾ ಬೇರೆ ಅಲ್ಲೇ ಇದ್ದಾನೆ ನಾನೇನಾದ್ರೂ ದುಡುಕಿದ್ರೆ ಅವ್ಳ ಜೀವಕ್ಕೆ ಅಪಾಯ ಆಗ್ಬೋದು ಅಂತ ನಾನು ಸುಮ್ಮನೆ ಬೇಕಾಯ್ತು ಅಡಿಯಣ್ಣ ಹೋಗೋಣ ಆ ದ್ರೋಹಿ ಒಂದು ಕ್ಷಣ ಈ ಭೂಮಿ ಮೇಲೆ ಉಳಿಯೋದಕ್ಕೆ ನಾವು ಬಿಡಬಾರ್ದು ನಾವು ಮುಯಿ ತೀರಿಸ್ಕೊಳ್ಳೋದಕ್ಕೆ ಇದೇ ಸರಿಯಾದ ಸಮಯ ಉಮಾ, ಶಾಂತಿ, ಪಲ್ಲವಿ ಈ ಮೂರು ಹೆಸರನ್ನು ಬದಲಾಯಿಸಿ ಪಾಸ್ಪೋರ್ಟ್ ರೆಡಿ ಮಾಡಾಯಿತು. ವೆರಿ ಗುಡ್. ಬೈ ದಿ ಬೈ, ನಾವಿಲ್ಲಿಂದ ತಪ್ಪಿಸ್ಕೊಂಡು ಹೋಗೋವರೆಗೂ ಶಾಂತಿನ ಅಪಹರಿಸ್ಕೊಂಡು ಬಂದಿರೋ ವಿಷಯ ಸಾಗರಕ್ಕೆ ಗೊತ್ತಾಗ್ತದೆ. ಮಕ್ಕಳು ತಂದೆ ದ್ರೋಹ ಮಾಡಿರೋ ವಿಷಯ ಕೇಳಿದ್ವಿ, ಆದ್ರೆ ನೀವು ನಾನು ಪ್ರೀತಿಸಿರೋ ಶಾಂತಿನ ಅಪಹರಿಸ್ಕೊಂಡ್ಬಂದು ಸ್ವಂತ ಮಗನಿಗೆ ದ್ರೋಹ ಮಾಡ್ತಿದ್ರ. ಮಗ ಯಾರ ಮಗ, ಯಾರು ತಂದೆನೋ? ಡ್ಯಾಡಿ, ಸಾಗರ್, ನಿಜವಾಗಲೂ ನೀನು ನನ್ನ ಮಗ ಅಲ್ಲ. 20 ವರ್ಷಗಳ ಹಿಂದೆ ನಿನ್ನ ತಂದೆ ಇನ್ಸ್ಪೆಕ್ಟರ್ ನಟರಾಜನ್ನ ನಾನು ಎಷ್ಟು ಬೇಡಿಕೊಂಡ್ರು ಕೇಳದೆ ತನ್ನ ಕರ್ತವ್ಯನೇ ಮುಖ್ಯ ಅಂತ ನನ್ನ ಜೈಲಿಗೆ ಕಳಿಸ್ತ. ಅದಕ್ಕೆ ತಕ್ಕ ಪ್ರತೀಕಾರವಾಗಿ ಅವನ್ನ ಕೊಂದು ನಿನ್ನ ತಂದೆ ನನ್ನ ಮಗನಾಗಿ ನನ್ನ ದಾರಿಲೇ ಬೆಳೆಸ್ತಿ. ಸಾಗರ್, ನಮ್ಮ ತಮ್ಮ. ಈಗೇನಾದ್ರೂ ನೀನ್ ನನಗೆ ಎದುರಾದ್ರೆ ನಿನ್ನ ತಂದೆನ ಕೊಂದ ಹಾಗೆ ನಿನ್ನ ತಾಯಿನೂ ನಿನ್ನ ಕಣ್ಣು ಮುಂದೆನೆ ಕೊಲ್ಬೇಕಾಗತ್ತೆ. ನಮ್ಮ ತಾಯಿನ ಎಲ್ಲಿದ್ದಾರೆ ನೋಡ್ಬೇಕಾ? ನಿನ್ನ ಮೊದಲನೇ ಮಗ ಏನಾದ ಅಂತ ನನಗೆ ಗೊತ್ತಿಲ್ಲ. ನಿನ್ನ ಎರಡನೇ ಮಗ ಸಂಜಯನ ನಿನ್ನ ಗಂಡನ ಮೇಲೆ ಸೇಡ್ಗೋಸ್ಕರ ಕಳ್ಳನಾಗಿ ದರೋಡೆಕಾರನಾಗಿ ಬೆಳೆಸ್ತಾ ನಿನ್ನ ಮೂರನೇ ಮಗ ಸಾಗರ್ರೆ ಏವನ್. ನನ್ನ ಅರ್ಥ ಗುಂಪು ಅಳ್ತೆ ನನ್ನ ತಂಗಿನ ನನ್ನಿಂದ ದೂರ ಮಾಡಿದೆ. ಇಷ್ಟಾದಲ್ಲಿ ಹೇಳ್ತೀನಿ ಮಗ. ಬೇಡ, ಆ
3 ಜನ ಹುಡುಗಿನ ಕರ್ಕೊಂಡು ಏರ್ಪೋರ್ಟ್ ಹೋಗು. ನಾನು ಏರ್ಪೋರ್ಟ್ ಅಲ್ಲಿ ಮೀಟ್ ಮಾಡ್ತೀನಿ. ಅಮ್ಮನ್ನ ಸಾಗರ್ನ ನೀನ್ ನೋಡ್ಕೋ. ಆ 3 ಜನ ನಾನು ಕಾಪಾಡ್ತೀನಿ. ಓಕೆ. ಸಾಗರ್, ಇವರಿಬ್ಬರನ್ನ ಕರ್ಕೊಂಡು ಹೋಗಿ ಮುಳ್ಳು ಕೋಣೆಗೆ ಹಾಕಿ ಸಾಯ್ಬಿಟ್ರು. ಡಾಕ್ಟರ್, ಇಮಿಡಿಯೇಟ್ ಆಗಿ ಏರ್ಪೋರ್ಟ್ ಹೋಗ್ಬೇಕಾಗಿದೆ. ಆ 3 ಹುಡುಗಿಯರಿಗೆ ಇಂಜೆಕ್ಷನ್ ಕೊಡಿ. ಓಕೆ. ನಾನೇಮ್ಮ ಸಂಜಯ್? ನಿನ್ ತಮ್ಮ ಸಾಗರ್ ಕಣ. ಅಣ್ಣ, ನೀವಿಬ್ಬರು ಸಿಕ್ಕಿದ್ರೆ ನನ್ ಸಂತೋಷನ ಸಿಕ್ಕಿದ್ರೆ ಸಿಗ್ತಾನಮ್ಮ. ಸಿಗ್ತಾನೆ. ಇವತ್ತಲ್ಲ ನಾಳೆ ಅವನು ನನ್ನ ಕೈ ಸಿಗ್ತಾನೆ. ಹುಡುಕಿದ್ರೆ ನಿಮ್ 3 ಜನದ ಪ್ರಾಣ ಉಳಿಯಲ್ಲ. ವರ್ಷ ಇನ್ನು ಉಳಿದಿರೋನು ಒಬ್ಬನೇ ಒಬ್ಬ. ಅವನೇ ನಾನು. ನೀನ ಸಂತೋಷ ಇಲ್ಲ ಇನ್ಸ್ಪೆಕ್ಟರ್ ಮಗ.
ನಮ್ ತಾಯಿ ಅರಿಶಿನ ಕುಂಕುಮ ಅಳತೆ ನೋಡು ಅದಕ್ಕೆ ಗೋಪಾಲ್ ನಮ್ಮ ಸುಖವಾದ ಸಂಸಾರನ ಹಾಳು ಮಾಡ್ದೆ ನೋಡು ನಮ್ ತಾಯಿ ನಮ್ಮ ಅಣ್ಣಂದ್ರ ದೂರ ಮಾಡ್ದೆ ನೋಡು ಸಾಗರ್ ಬೇಡಪ್ಪ ಅವನ ಶಿಕ್ಷೆ ಕೊಡೋದು ದೇವ್ರಿದ್ದಾನೆ ಬಿಟ್ಬಿಡಿ ಗುರು ಅಲ್ಲೇ ಬನ್ನಿ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಅರೆಸ್ಟೆಡ್ ಕರ್ಕೊಳ್ಳೋದು ಸರ್ ಅಣ್ಣ ಹೌದು ಸಂಜಯ್ ನಾ CID ಆಫೀಸರ್ ಅಂದವಾದ ಹುಡುಗಿಯರನ್ನ ಕಳ್ತನದಲ್ಲಿ ಮಾರಾಟ ಮಾಡ್ತಿರೋ ದ್ರೋಹಿಗಳನ್ನ ಸೆರೆ ಹಿಡಿಯೋದಕ್ಕೋಸ್ಕರ ಸರ್ಕಾರ ನನ್ನ ನೇಮಿಸಿತ್ತು ಅಷ್ಟಕ್ಕೋಸ್ಕರ ಇಷ್ಟೆಲ್ಲ ನಾಟಕ ಆಡ್ಬೇಕಾಯ್ತಮ್ಮ ಸಂತೋಷ್ 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 ನಿಮ್ ತಂದೆ ಹೆಸರು ಉಳಿಸ್ಬಿಟ್ಟಿಯಪ್ಪ ಅವ್ರು ಬದುಕಿದ್ರೆ ನಿಮ್ಮನ್ನೆಲ್ಲ ನೋಡಿ ಎಷ್ಟು ಸಂತೋಷ ಪಡ್ತಾ ಇದ್ರು ದೇವ್ರ ದೊಡ್ಡವರು ನೀವೆಲ್ಲ ನನಗೆ ಸಿಕ್ಕಿದ್ರಿ ಅಷ್ಟೇ ಅಲ್ಲಮ್ಮ ನಿಮ್ಮ ಈ 3 ಮಕ್ಕಳ ಜೊತೆ ಮುದ್ದಾದಿ 3 ಜನ ಸೊಸೆಯದನ್ನ ಮನೆ ತುಂಬಿಸ್ಕೊಂಡು ಅಲ್ಲಿಗೆಲ್ಲ ಸರಿ ಹೋಗುತ್ತೆ ಸೊಸೆಯರು ಏನೆಲ್ಲ ಅಲ್ಲಲ್ಲೇ ನಿಂತ್ಕೊಂಡ್ಬಿಟ್ರಲ್ಲ ನೀವೆಲ್ಲ ಬಂದು ನಿಮ್ ಜೋಡಿ ತಾವು ನಿಂತ್ಕೊಂಡ್ರೆ ಆಗ್ಲೇ ಅಮ್ಮವ್ರಿಗೆ ಗೊತ್ತಾಗೋದು ಯಾರ್ಯಾರು ಸೊಸೆಯರು ಅಂತ ಬಾಮ್ಮ ಬಲ್ಲವೇ ವೆರಿ ನಿನಗೂ ನಾಚಿಕೆ ಬರ್ತದೆ ಅಂತ ಇವತ್ತೇ ನನಗೆ ಗೊತ್ತಾಗಿತ್ತು